ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಲಫಂಗ ಅಂತಂದ್ರೆ ಲಫಂಗ ಎಂದ ಅಭಿನವ ಸಂಗನ ಬಸವ ಶ್ರೀ ಮಾತು. ಸಿಎಂ ಆದಾಗಲೆಲ್ಲ ಗದ್ದಲ ಎಬ್ಬಿಸ್ತಾನೆ ಅಂತ ಕಿಡಿ. ಪ್ರಿಯಾಂಕರ್ಗೆ ಸೇರಿ ಹಲವರಿಂದ ಆಕ್ಷೇಪ. ವ್ಯಾಪಕ ವಿರೋಧದ ಬೆನ್ನಲ್ಲೇ ವಿಷಾದ ವ್ಯಕ್ತಪಡಿಸಿದ ಸ್ವಾಮೀಜಿ. ಕೆಲ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ನೋವಾಗಿದೆ, ನನ್ನ ಎರಡೂ ಹೇಳಿಕೆ ಹಿಂಪಡಿತೀನಿ ಎಂದ ಅಭಿನವ ಸಂಗನ ಬಸವಶ್ರೀ. ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನೆ ಬಿಡಲ್ಲ ಎಂದ ಸಿಎಂ. ಅವರನ್ನು ಯಾರಾದರೂ ಮುಟ್ಟೋದಕ್ಕಾಗತ್ತಾ ಅಂತ ವಿ ಸೋಮಣ್ಣ ವ್ಯಂಗ್ಯ. ಯಾರಾದರೂ ಮುಟ್ಟಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಅಂತ ವಿಶ್ಲೇಷಣೆ. ಟಿಕೆಟ್ ಪ್ಲಸ್ 30 ಕೋಟಿ ಕೇಳಿದ್ರಂತೆ ಯೋಗೇಶ್ವರ್. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಬಾಂಬ್. ಸೈನಿಕನ ವಿರುದ್ಧದ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಆಟ. 50 ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್. ಬಿಜೆಪಿ ನಾಯಕರು ತಮ್ಮನ್ನು ಸಂಪರ್ಕಿಸಿದ ಬಗ್ಗೆ ಸಿಎಂಗೆ ಶಾಸಕರ ಮಾಹಿತಿ. ಹಸ್ತ ಪಡೆಯಲು ಆಪರೇಷನ್ ಆತಂಕದಿಂದ ಅಲರ್ಟ್. 50 ಜನ ಶಾಸಕರು ಬಂದ್ರೆ ಸರ್ಕಾರ ಮಾಡೋಕ್ಕಾಗತ್ತಾ? ಲೆಕ್ಕ ರಾಮಯ್ಯ ಅಂತ ಕರೆಸ್ಕೊಳ್ಳೋರಿಗೆ ಸಾಮಾನ್ಯ ಲೆಕ್ಕವೇ ಬರೋದಿಲ್ಲ. ಆಪರೇಷನ್ ಕಮಲ ಬಾಂಬ್ ಸಿಡಿಸಿದ್ದ ಸಿಎಂಗೆ ಆರ್ ಅಶೋಕ್ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಸಂಪುಟ ಸಭೆಯಲ್ಲಿ ಪಿಪಿಇ ಕಿಟ್ ಅಕ್ರಮದ ಬಗ್ಗೆ ಚರ್ಚೆ ಸಾಧ್ಯತೆ. ಉಪಚುನಾವಣೆ ಮತದಾನದ ಬಗ್ಗೆಯೂ ಸಮಾಲೋಚನೆ. ಇಡಿ ಮುಂದೆ ಹಾಜರಾದ ಸಿಎಂ ಆಪ್ತ ಮರಿಗೌಡ. ಮೂಡ ಹಗರಣ ಸಂಬಂಧ ವಿಚಾರಣೆ. 50-50 ಅನುಪಾತದಡಿ ಸೈಟ್ ಹಂಚಿಕೆ ಅಕ್ರಮ ಅಂತ ಪತ್ರ ಬರೆದಿದ್ದ ಬಗ್ಗೆ ಮಾಹಿತಿ ಕಲೆ. ಸಿಎಂ ಪತ್ನಿ ಪಾರ್ವತಿ ಪ್ರಕರಣವನ್ನ ಮೀರಿಸುತ್ತೆ ಈ ಹಗರಣ. ಮೂಡಾದಲ್ಲಿ ಯಾಮಾರಿಸಿ ಸೈಟ್ ಪಡೆದಿರೋ ಕಾರ್ತಿಕ್ ಲೇಔಟ್ ಮಂಜುನಾಥ್. ಭೂಮಿಯೇ ಇಲ್ಲದೆ ಇದ್ರು 25 ಸೈಟ್ ಪಡೆದಿರೋದು ಅಚ್ಚರಿ. ದರ್ಶನ್ ಮಧ್ಯಂತರ ಜಾಮೀನು ಪ್ರಶ್ನಿಸಲು ಪೊಲೀಸರ ಹೆಜ್ಜೆ. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ. ಗೃಹ ಇಲಾಖೆಯಿಂದ ಅನುಮತಿ ಕೇಳಿ ತೀರ್ಮಾನ. ಹಣಕ್ಕಾಗಿ ಸ್ವಂತ ಮಗನ ಕಿಡ್ನಾಪ್ ಕತೆ ಕಟ್ಟಿದ ತಾಯಿ. 22 ಲಕ್ಷಕ್ಕೆ ಬೇಡಿಕೆ ಇಟ್ಟು ಲೆಟರ್. ಗುಲ್ಬರ್ಗ ವಿವಿ ಠಾಣೆಗೆ ದೂರು ಕೊಟ್ಟ ತಾಯಿ ಸಮೀನಾ ನಾಟಕ. ಪೊಲೀಸರ ತನಿಖೆ ವೇಳೆ ಅಸಲಿ ಕತೆ ಬಟಾಬಯಲು. ಪಿಯುಸಿ ಪ್ರಥಮ ದ್ವಿತೀಯ ಜೀವಶಾಸ್ತ್ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ. ಮಂಡ್ಯದಲ್ಲಿ ಇಂದಿನ ಪರೀಕ್ಷೆಯನ್ನು 2 ದಿನ ಮುಂಚೆಯೇ ಬರೆಸಿದ ಆರೋಪ. ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಂದ ಬೇರೆ ಕಾಲೇಜಿನ ಸ್ನೇಹಿತರಿಗೆ ಪ್ರಶ್ನೆಗಳು ಶೇರ್. ಶಿಕ್ಷಣ ಸಚಿವರೇ, ಇದೇನಾಗ್ತಿದೆ? ಪಿಎಸ್ಐ ಮತ್ತು ವೈದ್ಯ ನಡುವೆ ಪ್ರೀತಿ. ಪ್ರಿಯತಮೆಯಿಂದ ಹಂತ ಹಂತವಾಗಿ 1.71 ಲಕ್ಷ ಹಣ ಪಡೆದು ವಂಚನೆ. ನಗ್ನ ಫೋಟೋ ಕಳಿಸುವಂತೆ ಕಿರುಕುಳದ ಆರೋಪ. ಬಸವನಗುಡಿ ಠಾಣಾ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಮಾಜಿ ಪ್ರಿಯತಮೆ ದೂರು. ಪಕ್ಷಿಕೆರೆಯಲ್ಲಿ ಪತ್ನಿ ಮಗು ಕೊಲೆಗೈದು ಪತಿ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕು. ಅಡವಿಟ್ಟಿದ್ದ ಬಂಗಾರವನ್ನೇ ಎಗರಿಸಿ ಮೂಲ ಬೆಲೆಗೆ ಮಾರಿದ್ದ ಕಾರ್ತಿಕ್ ಭಟ್. ಹೊಸಕಾಡು ನಿವಾಸಿ ಮೊಹಮ್ಮದ್ ಆರೋಪ. ಮಿಡ್ ನೈಟಲ್ಲಿ ಹೆಣ್ಣೂರಿನ ಅಂಕಣರೆಡ್ಡಿ ಬಡಾವಣೆಯ ಲೇಡೀಸ್ ಪಿಜಿಗೆ ಯುವಕ ಎಂಟ್ರಿ. ಗಾಬರಿಯಿಂದ ಜೋರಾಗಿ ಕಿರುಚಿದ ಯುವತಿಯರು. ಬಾಣಸ್ವಾಡಿ ಠಾಣೆಯಲ್ಲಿ ಪಿಜಿ ಮಾಲೀಕರಿಂದ ದೂರು. ಚಿಕ್ಕಮಗಳೂರಲ್ಲಿ ಬೀಟಮ್ ಆ್ಯಂಡ್ ಗ್ಯಾಂಗ್ ರೌಂಡ್ಸ್. ಆನೆಗಳ ಓಡಾಟದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಆನೆಗಳು ಸಾಗುವ ಮಾರ್ಗದಲ್ಲಿ ಅಧಿಕಾರಿಗಳು ಮೊಕ್ಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.